ಪೊಲೀಸ್ ಇಲಾಖೆ ಜನಸಂಪರ್ಕ ಸಭೆಗಳನ್ನು ನಡೆಸುತ್ತಿದ್ದು, ಇದರ ಮೂಲಕ ಜನರ ಸಮಸ್ಯೆಗಳನ್ನು ಕೇಳಿ ಪರಿಹಾರ ಒದಗಿಸಲು ಪ್ರಯತ್ನ ಮಾಡುತ್ತಿದ್ದೇವೆ ಎಂದು ಚಿತ್ರದುರ್ಗ ಎಎಸ್ಪಿ ಶಿವಕುಮಾರ್ ಹೇಳಿದರು. ನಗರದ ಡಿವೈಎಸ್ಪಿ ಕಚೇರಿ ಮುಂಭಾಗದಲ್ಲಿ ಇಂದು ನಡೆದ ಚಳ್ಳಕೆರೆ ಉಪವಿಭಾಗದ ಇವರ ವತಿಯಿಂದ ಜನಸಂಪರ್ಕ ಸಭೆಯಲ್ಲಿ ಅವರು ಮಾತನಾಡಿದರು. ಚಳ್ಳಕೆರೆ ನಗರದಲ್ಲಿ ಅಷ್ಟೇ ಅಲ್ಲದೆ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿಯೂ ಸಹ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಿ ಸುಧಾಕರ್ ಹಾಗೂ ಶಾಸಕರೊಂದಿಗೆ ಚರ್ಚೆ ಮಾಡಲಾಗಿದೆ. ನಗರದಲ್ಲಿ ಗಾಂಜಾ ಸೇವನೆ ಹಾಗೂ ಮಾರಾಟದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಜಿಲ್ಲೆಯ ಎಲ್ಲ ತಾಲೂಕುಗಳಿಗೂ ಗಾಂಜಾ ತಪಾಸಣೆ ಕಿಟ್ ನೀಡಲಾಗಿದೆ. ಯಾರಾದರೂ ಗಾಂಜಾ ಸೇವನೆ ಮಾಡುವುದು ಹಾಗೂ ಮಾರಾಟ ಮಾಡುವುದು ಕಂಡುಬಂದರೆ ಅಂಥವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುವುದು. ಗಾಂಜಾ ಸೇವನೆ ಮಾಡಿ ಸಿಕ್ಕರೆ ಅವರನ್ನು ಚಿತ್ರದುರ್ಗಗೆ ಕರೆದುಕೊಂಡು ಹೋಗಿ ಪರೀಕ್ಷೆ ಮಾಡಬೇಕಿತ್ತು. ಆವಾಗ ನಮಗೆ ಸಮಯ ವ್ಯರ್ಥವಾಗುತ್ತಿತ್ತು. ಆದರೆ ಈಗ ಆಯಾ ತಾಲೂಕಿನ ನಗರ ಠಾಣೆಗಳಲ್ಲಿ ಪರೀಕ್ಷೆ ಮಾಡಲಾಗುವುದು. ನಗರದಲ್ಲಿ ಕಾಲೇಜುಗಳ ಮುಂದೆ ನಿಯಮ ಮೀರಿ ವಾಹನ ಚಲಾಯಿಸುವುದು, ಟ್ರಿಪಲ್ ರೈಡಿಂಗ್ ಮಾಡುವುದು, ಬೈಕ್ ವೀಲಿಂಗ್ ಮಾಡುವುದು ಮಾಡಿದರೆ ಕ್ರಮ ಕೈಗೊಳ್ಳಲಾಗುವುದು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಪೊಲೀಸ್ ಇಲಾಖೆ ಸದಾ ಕಾರ್ಯ ಚಟುವಟಿಕೆಯಲ್ಲಿರುತ್ತದೆ. ಇನ್ನೂ ಹಲವು ಅಪರಾಧಗಳನ್ನು ತಡೆಗಟ್ಟಲು ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದರು. ನೆಕ್ಸ್ಟ್ ಮಂತ್ ಬಂದಾಗ ಮತ್ತೆ ಉಪವಿಭಾಗದ ಮಟ್ಟದಲ್ಲಿ ಇಲ್ಲಾಂದ್ರೆ ಸ್ಟೇಷನ್ ಮಟ್ಟದಲ್ಲಿ ಒಂದು ಸಭೆಯನ್ನು ಮಾಡೋಣ. ಈಗ ಮುಖ್ಯವಾಗಿ ಸಮಸ್ಯೆಗಳು ಇಲ್ಲ ಅಂತಲ್ಲ, ಸಮಸ್ಯೆಗಳು ಲೀಸ್ಟ್ ಇದೆ. ಹೇಳಿದ್ರಲ್ಲ ನಮ್ಮ ಗೌಡ್ರು, ಇದಕ್ಕೆ ಸುಮ್ಮನೆ ನಾವು ನೀವು ಒಂದು ಒಪ್ಪಂದ ಇರ್ಬೋದು ಅಷ್ಟೇ. ಸುಮ್ಮನೆ ನೀವು ಹೇಳೋದು ಬೇಡ, ನಾವು ಕೇಳೋದು ಬೇಡ ಅಂತ. ಸಮಸ್ಯೆಗಳು ನೂರಾರು ಸಮಸ್ಯೆಗಳು ಇದ್ದಾವೆ. ಈಗ ಅದರಲ್ಲೂ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಗಂತೂ ಸಾಕಷ್ಟು ಸಮಸ್ಯೆಗಳನ್ನು ನೀವು ಚರ್ಚೆ ಮಾಡಿದ್ರಿ. CCTV ಹೇಳಿದ್ರಿ. ಈಗಾಗಲೇ ಮಾನ್ಯ MLA ಸಾಹೇಬರು ಕೂಡ ಮಾತಾಡಿದರೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೂಡ ಸಾಹೇಬರು ಮಾತಾಡಿದರೆ, DC ಅವ್ರ ಜೊತೆಲಿ ಕೂಡ ಚರ್ಚೆ ಆಗಿದೆ. ಇಲ್ಲಿ ಮಾತ್ರ ಅಲ್ಲ, ಹಿರಿಯೂರು ಮತ್ತು ಚಳ್ಳಕೆರೆ ಎಲ್ಲ ಭಾಗದಲ್ಲೂ ಕೂಡ CCTV ಹಾಕ್ತಕ್ಕಂಥದ್ದು ವ್ಯವಸ್ಥೆ ಆಗ್ತಾ ಇದೆ, ನಡೀತಾ ಇದೆ. ಅದು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಆಗುತ್ತೆ ಅಂತ ನಾವು ಭಾವಿಸ್ತೀವಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಚಳ್ಳಕೆರೆ DSP ಅವರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಕೂಡ ಚರ್ಚೆ ಮಾಡಿದ್ದಾರೆ. ಈಗ ಸಿಗ್ನಲ್ ಲೈಟ್ಸು ಮತ್ತು CCTVದು ಈಗ ಮುಖ್ಯ ರಸ್ತೆಗಳಲ್ಲಿ ಮತ್ತು ಮುಖ್ಯ ವೃತ್ತಗಳಲ್ಲಿ ಮತ್ತು ಔಟ್ಸ್ಕಟ್ಸಲ್ಲಿ CCTVದು ಖಂಡಿತವಾಗಿ